ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕಾಟೇರ 360 ಸೀರೀಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಸಿನಿಮಾದ ಟ್ರೇಲರ್ ಈಗಷ್ಟೇ ಲಾಂಚ್ ಆಗಿದೆ. ಕರ್ನಾಟಕದ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇಡೀ ಕಾಟೇರ ಚಿತ್ರತಂಡದ ಸಮ್ಮುಖದಲ್ಲಿ ಕಾಟೇರ ಚಿತ್ರದ ಟ್ರೇಲರ್ ಲಾಂಚ್ ಆಗಿದೆ. ತುಂಬ ಖುಷಿಯಾಗುವಂಥ ವಿಚಾರ, ಕಾಟೇರ 360 ಸೀರೀಸ್ನ ಎಲ್ಲ ಸಂದರ್ಶನಗಳಲ್ಲಿ ಎಲ್ಲರೂ ಹೇಳಿರುವಂತೆ ಕಾಟೇರ ಸಿನಿಮಾದ ಅದ್ಭುತವಾದಂತಹ ಮೇಕಿಂಗು ಟ್ರೇಲರಲ್ಲಿ ಕಂಡು ಬಂದಿದೆ. ಜೊತೆಗೆ ವಿಶೇಷವಾಗಿ ಧೀರ ರಾಕ್ಲೈನ್ ವೆಂಕಟೇಶ್ ಅವರ ಕನಸಿನ ಕೂಸು, ಕಾಟೇರ ಸಿನಿಮಾದ ಗ್ಲಿಮ್ಸ್ಗಳು, ಕಾಟೇರ ಸಿನಿಮಾದ ಮೇಕಿಂಗ್ ವಿಡಿಯೋಗಳು, ಫೈನಲಿ ಟ್ರೇಲರ್ನಲ್ಲಿ ಅದಕ್ಕೊಂದು ಅಧಿಕೃತವಾದಂತಹ ದೊಡ್ಡ ಮಟ್ಟದ ಕ್ಯಾನ್ವಾಸ್ ಎಲ್ರಿಗೂ ಕಾಣಿಸಿದ್ದು. ವಿಶೇಷವಾಗಿ ಟ್ರೇಲರನ್ನು ಮೊಟ್ಟ ಮೊದಲು ತೋರಿಸಿದ್ದು ಸೆಲೆಬ್ರಿಟೀಸ್ಗಳಿಗೆ, ಅಂದರೆ ದರ್ಶನ್ ಸರ್ ಅವರ ಎಲ್ಲ ಅಭಿಮಾನಿಗಳನ್ನು ದರ್ಶನ್ ಸರ್ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಸೆಲೆಬ್ರಿಟಿ ಸಮ್ಮುಖದಲ್ಲಿ ಕಾಟೇರ ಚಿತ್ರದ ಟ್ರೇಲರ್ ಲಾಂಚ್ ಆಗಿದೆ. ಅದರ ನಂತರ ಈಗ ಅಧಿಕೃತವಾಗಿ ಆನಂದ್ ಯೂಟ್ಯೂಬ್ ಚಾನಲ್ಲಿ ಬಂದಿದೆ. ಕಾಟೇರ ಸಿನಿಮಾದ ಸಂದರ್ಶನಗಳನ್ನು ನಾವು ಮಾಡ್ತಾ ಹೊರಟಾಗ ಮುಖ್ಯವಾಗಿ ಶ್ರುತಿಯವರು, ಅವಿನಾಶ್ ಅವರು, ಕುಮಾರ್ ಗೋವಿಂದ್ ಅವರು, ಬಿರಾದರ್ ಅವರು ಮತ್ತು ಕತೆ ಬರೆದಂತಹ ಜಡೇಶ್ ಕುಮಾರ್ ಹಂಪಿಯವರು, ಡೈಲಾಗ್ಸ್ ಬರೆದಂತಹ ಮಾಸ್ತಿಯವರು, ಬಾಲನಟ ರೋಹಿತ್ ಅವರು, ಇವರೆಲ್ಲರೂ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ಇದು ನಮ್ಮ ಮಣ್ಣಿನ ಕತೆ, ನಮ್ಮ ಸಂಸ್ಕೃತಿಯ ಕತೆ, ಈ ಸಿನಿಮಾ ದೊಡ್ಡ ರೇಂಜಲ್ಲಿ ಬೆಳೆಯುತ್ತೆ ಹಾಗೂ ಈ ಸಿನಿಮಾವನ್ನು ಕನ್ನಡಿಗರು ಗೆಲ್ಲಿಸ್ತಾರೆ ಅಂತ. ಅದು ಈಗಾಗಲೇ ಅದಕ್ಕೊಂದು ಸೂಚನೆ ಸಿಕ್ಕಿದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಸಿನಿಮಾದ ಟ್ರೇಲರ್ ಅತ್ಯದ್ಭುತವಾದಂತಹ ಮೇಕಿಂಗ್ನೊಂದಿಗೆ ಪ್ರಸ್ತುತಪಡಿಸಿದ್ದು. ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತಹ ದೊಡ್ಡ ವಿಷಯ ಇದರಲ್ಲಿ ಇದೆ ಅನ್ನೋದನ್ನು ಮತ್ತೊಮ್ಮೆ ಈ ಒಂದು ವಿಡಿಯೋಗಳಲ್ಲಿ ನಾವು ಕಾಣಿಸ್ತೀವಿ. ಜೊತೆಗೆ ಸಿನಿಮಾದಲ್ಲಿ ಬರುವಂತಹ ಕೆಲವೊಂದಷ್ಟು ಡೈಲಾಗ್ಸ್ಗಳನ್ನು ನೋಡಿದಾಗ ರೈತರು ತಲೆ ಎತ್ತಿ ನೋಡುವಂತಹ ಕತೆ ಇದಾಗಿರುತ್ತೆ. ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಕೆರಿಯರಲ್ಲಿ ಬಂದಂತಹ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದರೆ ಇದು ಅವರ ಅದ್ಭುತವಾದಂತಹ ಮೈಲುಗಲ್ಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗ್ತಾ ಇದೆ. ಜೊತೆಗೆ ಕಾಟೇರ ಯಾವ ಕಾರಣಕ್ಕೆ ಸುದ್ದಿ ಆಗುತ್ತೆ, ಯಾವ ಕಾರಣಕ್ಕೆ ಸುದ್ದಿ ಆಗಬಹುದು ಅಂತ ಇಡೀ ಚಿತ್ರತಂಡ ಈಗಾಗಲೇ ಮಾತಾಡಿತ್ತು. ಆ ಮಾತಿಗೆ ಸ್ಪಷ್ಟೀಕರಣ ಸಿಕ್ಕಿದ್ದು. ನಿರ್ದೇಶಕ ತರುಣ್ ಸುಧೀರ್ ಅವರು ತುಂಬ ಅದ್ಭುತವಾದಂತಹ ಮೇಕಿಂಗನ್ನು ಮಾಡಿದ್ದಾರೆ. ಜೊತೆಗೆ ಈ ಟ್ರೇಲರಲ್ಲಿ ಬರುವಂತಹ ಕೆಲವೊಂದಷ್ಟು ಡೈಲಾಗ್ಸ್ಗಳನ್ನು ನೋಡಿದಾಗ ನಮ್ಮೂರು ಭೀಮನಹಳ್ಳಿ ಹಾಗೂ ನಾಗರ ಹಾವಿನ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಕಾಳಿಂಗ ಸರ್ಪ ಹೆಡೆ ಎತ್ತುತ್ತೆ. ದರ್ಶನ್ ರವರ ಬಹುನಿರೀಕ್ಷಿತ ಕಾಟೇರ ಸಿನಿಮಾ ಅಂದುಕೊಂಡಂತೆ ಇವತ್ತು ಹುಬ್ಬಳ್ಳಿಯಲ್ಲಿ ಟ್ರೇಲರ್ ಲಾಂಚ್ ಆಗಿದ್ದು, ಮುಂದಿನ ಹಂತದ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ. ಜೊತೆಗೆ ಟ್ರೇಲರಲ್ಲಿ ಹೇಳಬೇಕಾದಂತಹ ಎಲ್ಲ ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರ್ದೇಶಕರು ಹೇಳಿದ್ದು. ಇಲ್ಲಿ ರೈತರ ಸಮಸ್ಯೆಗಳನ್ನು ಹಾಗೂ ರೈತರಿಗೆ ಸಿಗಬೇಕಾದಂತಹ ನ್ಯಾಯವನ್ನು ಕೊಡಿಸುವಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದೆ. ಜೊತೆಗೆ ಟ್ರೇಲರ್ ಒಂದು ದೊಡ್ಡ ಮಟ್ಟದ ಹವಾನ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಇದರ ಜೊತೆಗೆ ಕಾಟೇರದಲ್ಲಿ ನಟಿಸಿರುವಂತಹ ಎಲ್ಲ ಕಲಾವಿದರು ನಮ್ಮೊಟ್ಟಿಗೆ ಮಾತಾಡುವಾಗ ದರ್ಶನ್ ರವರ ಪಾತ್ರ ತುಂಬ ಅದ್ಭುತವಾದಂತಹ ಪಾತ್ರ ಅಂತ ಅವ್ರು ಹೇಳಿದರು. ಜೊತೆಗೆ ನಮ್ಮೆಲ್ಲರ ಪಾತ್ರಗಳನ್ನು ಸಹ ದರ್ಶನ್ ಅವರು ಅತ್ಯಂತ ಪ್ರಮುಖ ಪಾತ್ರಗಳನ್ನಾಗಿ ಈ ಚಿತ್ರೀಕರಣದಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದು ಅಕ್ಷರಶಃ ಸತ್ಯ ಆಗಿದೆ. ಯಾಕೆಂದರೆ ಟ್ರೇಲರ್ನ ನೋಡಿದಾಗ ಪ್ರತಿಯೊಂದು ಶಾರ್ಟಲ್ಲೂ ಕೂಡ ಒಬ್ಬೊಬ್ಬ ಕಲಾವಿದ ಹೈಲೈಟ್ ಆಗ್ತಾ ಹೋಗ್ತಾನೆ. ಅಂದರೆ ಇದನ್ನು ನೀವು ವಿಡಿಯೋಗಳಲ್ಲಿ ನೋಡ್ಬೋದು. ಅಂದರೆ ಆ್ಯಕ್ಟಿಂಗ್ ಸ್ಪೇಸ್ ಅನ್ನುವಂತಹ ವಿಚಾರಕ್ಕೆ ಎಲ್ಲ ಕಲಾವಿದರು ಮಾತಾಡಿದಂತಹ ಮಾತು ಸತ್ಯವಾಗಿದ್ದು, ದರ್ಶನ್ ರವರು ಈ ಚಿತ್ರದ ನಾಯಕರಾಗಿದ್ದರೂ ಸಹ ಎಲ್ಲರಿಗೂ ಅತ್ಯಂತ ಸ್ಪಷ್ಟವಾದಂತಹ ಸ್ಪೇಸನ್ನು ಕೊಡೋರ ಜೊತೆಗೆ ಕಾಟೇರಕ್ಕಾಗಿ ನಾವೆಲ್ಲರೂ ದುಡಿದಿದ್ದೀವಿ ಅನ್ನೋದನ್ನು ದರ್ಶನ್ ರವರ ಮಾತಲ್ಲಿ ಸತ್ಯ ಆಗಿದ್ದು. ಇದನ್ನು ಮೊನ್ನೆ ತಾನೇ ಪ್ರೆಸ್ ಮೀಟಲ್ಲಿ ದರ್ಶನ್ ಅವರು ಹೇಳಿದರು. ಹಾಗಿದ್ರೆ ಕಾಟೇರ ಚಿತ್ರದ ಟ್ರೇಲರ್ನ ನೋಡಿದಂತಹ ಎಲ್ಲ ಅಭಿಮಾನಿಗಳು ಕಾಟೇರ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಕಾಟೇರ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಸಂಚಿಕೆ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್.